ಕಲಬುರಗಿ ಜಿಲ್ಲೆಯ ಆಳಂದ ಮತಕ್ಷೇತ್ರದ ಒಂದು ಪ್ರಕರಣ ಏನಿತ್ತು, ಮತಗಳ್ಳತನ ಪ್ರಕರಣ ಏನಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೊಡ್ಡ ಮಟ್ಟದಲ್ಲಿ ಟ್ವಿಸ್ಟ್ ಸಿಗುತ್ತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆಗೆ ಒಂದು ಹೊಸ ಅಸ್ತ್ರ ಸಿಕ್ಕಂತ ಆಗಿಬಿಟ್ಟಿದೆ. ಈ ಒಂದು ಮತಚೋರಿ, ವೋಟ್ ಚೋರಿಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಎಲ್ಲ ಒಂದು ವಿವರಿಸಿ ಹೇಳಿದ್ರು ಇಡೀ ದೇಶದ ಜನತೆಗೆ, ನೋಡಿ ಆಳಂದ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಾಂಗ್ರೆಸ್ ಪ್ರತಿಭಟನೆಗೆ ಹೊಸ ಅಸ್ತ್ರ ಸಿಗುತ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಏನಿದೆ, ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ, ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಸುಭಾಷ್ ಗುತ್ತೇದಾರ್ ಸೇರಿ 7 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಅವರ ಮಗನೂ ಇದ್ದಾರೆ ಇದರಲ್ಲಿ. ಬೆಂಗಳೂರಿನ APMM ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಪ್ರಭಾವಿ ನಾಯಕನ ಪಾತ್ರ ಇದೆ ಅಂತ ಹೇಳಿ CID ತನಿಖೆ ಹೇಳ್ತಾ ಇದೆ. 22,000 ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಆತನ ಪುತ್ರ ಹರ್ಷಾನಂದ ಸೇರಿ 7 ಜನರ ಮೇಲೆ ಆಗಿರುವಂಥದ್ದು. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದಂತಹ ಒಂದು ಮತಗಳ್ಳತನ ಏನಿದೆ, ಅದರಲ್ಲಿ 5,994 ಮತಗಳನ್ನು ಅಳಿಸಿ ಹಾಕಲಾಗಿದೆ ಎನ್ನುವಂತಹ ವಿಚಾರ ಬಂದಿತ್ತು. ಹೀಗಾಗಿ ಮತ ಕಳುವಿಗೆ ಮಾಜಿ ಶಾಸಕರು ಹಣ ಕೊಟ್ಟಿದ್ದಾರೆ ಅಂತ ಆರೋಪ ಕೂಡ ಬಂದಿದೆ. ಹೀಗಾಗಿ ದಾಳಿ ವೇಳೆ ಸಿಕ್ಕಿದಂತಹ ಡಿಜಿಟಲ್ ಸಾಕ್ಷ್ಯಾಧಾರಗಳಿಂದ ಈ ಒಂದು ಕೃತ್ಯ ಏನಿದೆ ಸಾಬೀತಾಗಿದೆ. ಈ ಕೃತ್ಯದಲ್ಲಿ ತಂದೆ ಮಗರ ಒಂದು ಪ್ರಮುಖ ಪಾತ್ರವಿದೆ, ಅವರೇ ಪ್ರಮುಖ ಆರೋಪಿಗಳು ಅಂತ ಉಲ್ಲೇಖ ಮಾಡಲಾಗಿದೆ. CID ADGP ಒಂದು BK ಸಿಂಗ್ ನೇತೃತ್ವದಲ್ಲಿ SIT ರಚನೆಯಾಗಿತ್ತು, ಅವರು ತನಿಖೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ಮತಕ್ಷೇತ್ರದ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾವಾಗ ಮೊದಲ ಬಾರಿ ರಾಹುಲ್ ಗಾಂಧಿಯವರು ಈ ಒಂದು ಕ್ಷೇತ್ರವನ್ನು ತೆಗೆದುಕೊಂಡು ಅಲ್ಲಿ ಯಾವ ರೀತಿಯಾಗಿ ಮತಗಳ್ಳತನ ಆಗಿದೆ, ವೋಟ್ ಚೋರಿ ಆಗಿದೆ ಅನ್ನುವಂಥ ವಿಚಾರವನ್ನು PPT ಮೂಲಕ ಇಡೀ ದೇಶದ ಜನರ ಮುಂದೆ ಬಹಿರಂಗಪಡಿಸಿದರು. ಆ ಸಮಯದಲ್ಲಿ ಆಗಿನಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಖುದ್ದಾಗಿ ರಾಹುಲ್ ಗಾಂಧಿಯವರೇ ಈ ಒಂದು ಕ್ಷೇತ್ರದ ಬಗ್ಗೆ ಗಮನ ಹರಿಸಿ ಮಾಡಿದಾಗ ಹೌದು ನಿಜವಾಗಿಯೂ ಇರಬಹುದು ಅಂತ ಹೇಳಿ ಆ ಭಾಗದ ನಾಯಕರು ಮತ್ತು ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಂತಹ ಕಾಂಗ್ರೆಸ್ನ ಅಭ್ಯರ್ಥಿಯವರು ಕೂಡ ಆರೋಪ ಮಾಡಿದ್ರು. ಆದರೆ ಈಗ ಅದೇ ವಿಚಾರವಾಗಿ ಸುಭಾಷ್ ಗುತ್ತೇದಾರ್ ಅವರು ಆರೋಪಿ ಇರಬಹುದು ಅನ್ನುವಂಥ ರೀತಿಯಲ್ಲಿನೇ ಕಾಣ್ತಾ ಇದೆ. ಇದರಲ್ಲಿ ದೃಢಪಟ್ಟಿದೆ, ಅದು ತನಿಖೆಯಲ್ಲಿ ಡಿಜಿಟಲ್ ಆದಂತಹ ಒಂದು ಸಾಕ್ಷ್ಯಾಧಾರಗಳು ಸಿಕ್ಕಿದ್ದು, ಆ ಒಂದು ಸಾಕ್ಷ್ಯಾಧಾರಗಳ ಮೇಲೆ ಅವರು ಆರೋಪಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅವರು ಮತ್ತು ಅವರ ಮಗನ ಪಾತ್ರ, ಅವರ ಮಗನ ಕೈವಾಡ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು 7 ಜನರು ಇದ್ದಾರೆ. 7 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪ್ರಕರಣಕ್ಕೆ ಸಂಬಂಧ SIT ತಂಡ ರಚನೆ ಮಾಡಲಾಗಿತ್ತು. SIT ಅವರು ಈಗ ಆ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಸುಭಾಷ್ ಗುತ್ತೇದಾರ್ ಸೇರಿ 7 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವಂಥದ್ದು. ಇದೇ ಒಂದು ವಿಚಾರವಾಗಿ ಬೆಂಗಳೂರು ನಗರದ APMM ನ್ಯಾಯಾಲಯಕ್ಕೆ ಈ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಮತಗಳ್ಳತನದಲ್ಲಿ, ಈ ಒಂದು ಆರೋಪದಲ್ಲಿ ನಿಜವಾಗಿಯೂ ಕೂಡ ಪ್ರಭಾವಿ ನಾಯಕನ ಒಂದು ಪಾತ್ರ ಇದೆ ಅಂತ ಹೇಳಿ CID ತನಿಖೆ ಹೇಳ್ತಾ ಇದೆ. ತನಿಖೆಯಲ್ಲಿ ಸಾಬೀತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ 22,000 ಪುಟಗಳ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂಥದ್ದು. ಅದರಲ್ಲಿ ಇವರ ಹೆಸರು ಉಲ್ಲೇಖ ಆಗಿದೆ, ಯಾವ ರೀತಿಯಾಗಿ ಆಗಿದೆ ಅಂತ. ಈ ಹಿಂದೆ ಕೂಡ ನೋಡಿ ಕೆಲವೊಂದು ವೋಟರ್ ಲಿಸ್ಟ್ಗಳನ್ನು ಸುಟ್ಟಿರುವಂತಹ ಒಂದು ವಿಡಿಯೋಗಳು ಹರಿದಾಡಿದ್ವು. ಆ ಭಾಗದಲ್ಲಿ ಒಂದು ಆಟೋದಲ್ಲಿ ಹಾಕ್ಕೊಂಡೋಗಿ ಎಲ್ಲೋ ಒಂದು ನೀರಿರುವಂಥ ಒಂದು ಪ್ರದೇಶದಲ್ಲಿ ಅಥವಾ ಹಳ್ಳದ ಒಂದು ಪ್ರದೇಶದಲ್ಲಿ ಆ ಒಂದು ಎಲ್ಲ ಒಂದು ಲಿಸ್ಟ್ಗಳನ್ನು ಸುಟ್ಟು ಹಾಕಿಬಿಟ್ಟಿದ್ದಾರೆ ಎನ್ನುವಂತಹ ವಿಡಿಯೋಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹರಿದಾಡಿದ್ವು. ಹೀಗಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಒಂದು ಆಡಳಿತ ಏನು ಮಾಡಿದೆ, ತನಿಖೆ ಮಾಡಿದೆ. ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಈಗ ಏನಂದರೆ, ಮಾಜಿ ಶಾಸಕ ಆಗಿರುವಂತಹ ಸುಭಾಷ್ ಗುತ್ತೇದಾರ್ ಮತ್ತು ಆತನ ಪುತ್ರ ಆಗಿರುವಂತಹ ಹರ್ಷಾನಂದ ಸೇರಿ 7 ಜನರ ವಿರುದ್ಧ ಈಗ ದೋಷಾರೋಪ ಪಟ್ಟಿ ಸಲ್ಲಿಕೆ. ಯಾಕಂದರೆ 2023ರಲ್ಲಿ ಏನು ಚುನಾವಣೆಯಾಗಿತ್ತು, ಅದರಲ್ಲಿ ಮತಗಳ್ಳತನ ಆಗಿದೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ರಾಹುಲ್ ಗಾಂಧಿಯವರು ಗಮನಕ್ಕೆ ತಂದರು, ನೋಡಿ ಹೆಂಗಾಗಿದೆ ಅಂತ. ಇದಕ್ಕೂ ಮುಂಚೆ ಕೂಡ ಅವರು ಮಹದೇವಪುರ ಕ್ಷೇತ್ರದ ಒಂದು ಮತಗಳ್ಳತನದ ಬಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದರು ಒಂದು ಕಾನ್ಫರೆನ್ಸ್ನಲ್ಲಿ. ಅದಾದ ನಂತರ ಈ ಒಂದು ಆಳಂದ ಮತಕ್ಷೇತ್ರದ ಬಗ್ಗೆ ಹೇಳಿದರು. ಖುದ್ದಾಗಿ ಅವರು ಕೂಡ ಹೋಗಿದ್ರು, ಅಲ್ಲಿಗೆ ಹೋಗಿ ಮಾತನಾಡಿದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಯಿತು. ತನಿಖೆಯಲ್ಲಿ ಈಗ ದೃಢ ಆಗ್ತಾ ಇದೆ, ಸುಭಾಷ್ ಗುತ್ತೇದಾರ್ ಅವರು ಇರಬಹುದು, ಅವರ ಒಂದು ಕೈವಾಡ ಇರಬಹುದು ಅಂತ ಹೇಳಿ CIDಯ ಒಂದು ತನಿಖೆಯಲ್ಲಿಯೂ ಕೂಡ ಇದು ಗೊತ್ತಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ 5,994 ಮತಗಳನ್ನು ಅಳಿಸಿ ಹಾಕಲು ಇವರು ಕಾಲ್ ಸೆಂಟರ್ಗಳನ್ನು ಬಳಕೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಈಗ ಇದೇ ವಿಚಾರಕ್ಕೆ ಮತ ಕಳುವಿಗೆ ಮಾಜಿ ಶಾಸಕರು ಹಣವನ್ನು ಕೊಟ್ಟಿದ್ದಾರೆ. ಹಣ ಕೊಟ್ಟು ಈ ರೀತಿಯ ಕೆಲಸವನ್ನು ಮಾಡಿದ್ದಾರೆ ಮತ್ತು ಪಟ್ಟಿಗಳನ್ನು ಅಳಿಸೋಕೆ
ಇವರು ನಿರ್ಧಾರವನ್ನು ಮಾಡಿದ್ರು, ಅದೇ ರೀತಿಯಾಗಿ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ. ಮತ್ತು ಪೊಲೀಸರು ಅಥವಾ ಅಧಿಕಾರಿಗಳು ಏನು ದಾಳಿ ಮಾಡಿದ್ರು, ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ತನಿಖೆ ಮಾಡಿದಾಗ ಪ್ರಮುಖ ಆರೋಪಿಗಳು ಇವರು ಅಂತ ಗೊತ್ತಾಗಿದೆ. ಹೀಗಾಗಿ CID ಕೂಡ ಒಂದು ತನಿಖೆಯಲ್ಲಿ ಇದು ಬಹಿರಂಗವಾಗಿರುವಂಥದ್ದು, ದೃಢಪಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.